ಇವತ್ತಿನ ನಮ್ಮ ಟಿ ಎಚ್ ಅವರು, ನಮ್ಮ ಹೇಮ್ ಅವರು, ನಮ್ಮ ಕಮಿಷನರರು ಹಾಗೂ ಎಲ್ಲ ಮಾಜಿ ನಗರಸಭಾ ಸದಸ್ಯರುಗಳು, ನಮ್ಮ ಮಾಜಿ ಅಧ್ಯಕ್ಷರು ಎಲ್ಲ ಬಂದು ಮಕ್ಕಳ ಮತ್ತು ತಾಯಿ ಹಾಸ್ಪಿಟ್ಲ್ ಕಟ್ಟೋಕ್ಕೆ ಬಹು ದೂರದಲ್ಲಿ ಕಟ್ಟಬೇಕಂತ ಡಿಸೈಡ್ ಆಗಿದ್ವಿ. ಬೇಡ, ಹಾಸ್ಪಿಟ್ಲ್ ಪಕ್ಕದಲ್ಲೇ ಕಟ್ಟಬೇಕನ್ನೋದು ಹೃದಯ ಭಾಗದಲ್ಲೇ, ಮುಳುಭಾಗದ ಹೃದಯ ಭಾಗದಲ್ಲಿ ಇರಬೇಕನ್ನೋದು ಎಲ್ಲರೂ ಆಸೆ ಆಗಿತ್ತು. ಅದರಿಂದ ಸ್ಪಾಟ್ ವಿಸಿಟ್ ಮಾಡಿ, ಸ್ಪಾಟು ನಮ್ಮ ಲಾಸ್ಟ್ ಟೈಮ್ ಸೆಷನೆಲ್ಲ ಮಾತಾಡಿ, ನಮ್ಮ ಟಿ ಎಚ್ ಅವರು ಮತ್ತು ನಮ್ಮ ಪ್ರಕಾಶ್ ಅವರು ಏನು ದೊಡ್ಡ ಮಟ್ಟಿಗೆ ಒಂದು ಇಲ್ಲೇ ಮಾಡಬೇಕಂತ ನನಗೆ ಮನವಿ ಕೊಟ್ಟಿದ್ರು. ಅದಕ್ಕೆ ಮೇರೆಗೆ ಬಂದು ಸ್ಪಾಟ್ ವಿಸಿಟ್ ಮಾಡಿ ನಮಗೆ ಸೂಕ್ತವಾಗಿದೆ. ಈ ಕೂಡಲೇ ಅಧಿಕಾರಿಗಳು ಬಂದು ಅದನ್ನು ಓಕೆ ಮಾಡ್ತಾರೆ. ನಾವು ಮತ್ತು ಕಮಿಷನರು ಡಿ ಸಿ ಹತ್ರ ಮಾತಾಡಿ ಅದನ್ನು ಅಪ್ರೂವಲ್ ತೊಗೊಂಡು ಈಗಾಗಲೇ ರೆಸೊಲ್ಯೂಷನ್ ಪಾಸ್ ಆಗಿದೆ. ಈ ಜಾಗವನ್ನು ಹಾಸ್ಪಿಟಲ್ ಬಿಟ್ಕೊಟ್ಟು ಕೆನರಾ ಬ್ಯಾಂಕ್ ಪ್ಲೇಸನ್ನು ನಾವು ತೊಗೊಬೇಕಂತ ಆಲ್ರೆಡಿ ರೆಸೊಲ್ಯೂಷನ್ ಪಾಸ್ ಆಗಿದೆ. ಅದ್ರ ಪ್ರಕಾರವಾಗಿ ಇಲ್ಲಿ ಡೆಮಾಲೇಷನ್ ಮಾಡಿ ಹಾಸ್ಪಿಟ್ಲ್ ಕಟ್ಟೋಕ್ಕೆ ನಾವು ಸದಾ ಸಿದ್ಧವಾಗಿದ್ದೀವಿ. ವಿತಿನ್ 6 ಮಂತ್ ಒಳಗಡೆ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಹೊಸ ಹಾಸ್ಪಿಟ್ಲು, ಒಂದು 25 ಕೋಟಿ ಹೊಸ ಹಾಸ್ಪಿಟ್ಲ್ ಕಟ್ಟೋಕ್ಕೆ, ತಾಯಿ ಮತ್ತು ಮಕ್ಕಳ ಒಂದು ಸುರಕ್ಷಿತ ಒಂದು ಹಾಸ್ಪಿಟ್ಲ್ ಕಟ್ಟೋಕ್ಕೆ ಅನ್ನೋ ವ್ಯವಸ್ಥೆ ಆಗಿದೆ. ಖಂಡಿತವಾಗ್ಲೂ ವಿತಿನ್ 6 ಮಂತಲ್ಲಿ ಒಳ್ಳೆ ಹಾಸ್ಪಿಟ್ಲ್ ಮುಗಿಸ್ಕೊಡ್ತೀನಿ. ಈಗಾಗಲೇ ತಾಯ್ಲೂರಲ್ಲಿ ಕೂಡ 100 ಬೆಡ್ ಹಾಸ್ಪಿಟ್ಲು ತುಂಬ ಚೆನ್ನಾಗಿ ಅದ್ಭುತವಾಗಿ ನಂಗ್ಲಿದಲ್ಲಿ ರೆಡಿಯಾಗಿದೆ. ಈಗಾಗಲೇ ತಾಯ್ಲೂರು ಕೂಡ ಒಂದು ಪ್ರಪೋಸಲ್ ಕೊಟ್ಟಿದ್ದು, ಅದು ಕೂಡ ಓಕೆ ಆಗಿದೆ. ಹೋಬಳಿ ಲೆವೆಲ್ ಒಂದು ಹಾಸ್ಪಿಟ್ಲ್ ಕೂಡ ಓಕೆ ಆಗಿದೆ. ಆದಷ್ಟು ಬೇಗ ಇದು ಕಾರ್ಯಗತ ಮಾಡಿ ಇದೇ ವರ್ಷದಲ್ಲಿ 2027 ಒಳಗಡೆ ಎಲ್ಲ ಹಾಸ್ಪಿಟ್ಲ್ ಕಾಮಗಾರಿ ಕಂಪ್ಲೀಟ್ ಮಾಡಿ ಲೋಕಾರ್ಪಣೆ ಕೊಡಬೇಕಂತ ಡಿಸೈಡ್ ಆಗಿದ್ವಿ. ಎಲ್ಲ ತಾಲೂಕು ಅಧಿಕಾರಿಗಳ ಬೆಂಬಲದಿಂದ ಹಾಗೂ ಸರ್ಕಾರದ ಒಂದು ವತಿಯಿಂದ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಅಲ್ಲ, ಆ್ಯಕ್ಚುಲಿ ಏನಾಗಿದೆ ಕಮಿಷನರ್, ಈ ಹಾಸ್ಪಿಟಲ್ ನಾವು ಔಟ್ಸ್ಕರ್ಟ್ ತೊಗೊಂಡು ಹೋಗ್ಬಿಟ್ರೆ ಇಲ್ಲೇ ಮಾಡೋದು ಒಳ್ಳೆಯದು. ಅವನ ಸಜೆಷನ್ ಕೊಟ್ಟಿದ್ದೀನಿ, ಜಾಗ ಇದೆ ಮಾಡೋಣ, ಅದಕ್ಕೆ ನಾನು ಅಲ್ಲೂ ಒಂದು ಜಾಗ ಮಾಡಿಕೊಡ್ತೀನಿ. ಅದು ಮಾಡಿಕೊಡ್ತೀನಿ. ಒಟ್ಟು ಹಾಸ್ಪಿಟ್ಲ್ ಮುಂದೆ ಅಂಗಡಿದಾವಲ್ಲ, ಅದು ಇನ್ನೂ ಯಾಕೆ ಅದೇನದು ಯಾರು ಮಾಡಿದ್ದು? ಇಲ್ಲ ಅಲ್ಲ, ಇಲ್ಲಿ ಬಂದು ಮೊದಲು ಜಾಗ ಕನ್ಫರ್ಮ್ ಸುಮನ ನಡಿ ಮೇಲೆ ನಡಿ. ಅದು ರೆಸ್ಟ್ ರೂಮ್ ಸರಿ, ಈ ಬಿಲ್ಡಿಂಗ್ ಕನೆಕ್ಟ್ ಮಾಡಬೇಕಾಗಿತ್ತು ನಿಮಗೆ. ಅದೇ ನಾನು ಹೇಳ್ತೀನಿ ಬಾಬಾ ಸತೀಶ್ ಕಡೆ ಹೌದಾ ಸರಿ ಬನ್ನಿ ಸತೀಶ್. ಸಣ್ಣ ಸಮಸ್ಯೆ ಬಂದಿದೆ ಮಾತಾಡ್ತಾ ಇಲ್ಲ ಸರ್, ನಿಮ್ಮ ಬಗ್ಗೆ ಒಂದು ಬ್ಯಾಂಕ್ ರಿಪೋರ್ಟ್ ಮಾಡಿದ್ದೀನಿ. ಮತ್ತು ಕಳಿಸ್ತೀನಿ ಸರ್ ಅಲ್ಲಿಗೆ. ಇದೇ ಬಿಲ್ಡಿಂಗು ಅದು ವೇಸ್ಟ್ ಮೊದಲು ಕ್ಯಾಂಟೀನ್ ಇದ್ದದ್ದು, ಹಳೆ ಕ್ಯಾಂಟೀನ್ ಅಲ್ಲಿಗೆ ಶಿಫ್ಟ್ ಮಾಡ್ಸೋಣ. ಈ ಕ್ಯಾಂಟೀನ್ನ ಅಲ್ಲಿ ಶಿಫ್ಟ್ ಮಾಡಿಕೊಡ್ತೀನಿ. ನೀವು ಒಂದು ಕಡೆ ಇದ್ಬಿಡಿ, ಹಾಸ್ಪಿಟ್ಲ್ ಒಂದು ಕಡೆ ಇದ್ಬಿಡ್ಲಿ. ಇದಾಗಿ ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ ಆಗ್ಬೋದು. ಇದೇ ಥರನ ಬಿಲ್ಡಿಂಗ್ ಅಲ್ಲಿ ಕಟ್ಸ್ಬಿಡ್ತೀವಿ ಅವ್ರ ಕೈಲಿ, ಆಗ್ಬೋದಲ್ಲ? ಇಲ್ಲ ಆ ಪೋರ್ಷನ್ ಫುಲ್ ತೊಗೊಂಬಿಡಿ ನೀವು. ನಾವು ಐಡಿಯಾ ಕೆಲಸ ಇದು ತೊಗೊಂಡ್ಬಿಟ್ಟು ಅವ್ರದ್ದು ಪ್ಯಾಕೇಜ್ ಇದೆ ಅಂತಲ್ಲಿ 50ಗೆ 200 ಇದೆ ಸರ್, ಅದನ್ನು ಕಳಿಸ್ಕೊಬೋದು. ಬಟ್ ನೀವು ಸಪ್ರೇಟ್ ಆಗಿಬಿಡ್ತೀವಿ ಅಂಥದ್ದು. ಹೌದು ಅವ್ರಿಗೂ ನಮ್ಮಿಬ್ಬರಿಗೂ ಅದೇ ಸರ್ ಮೇನ್ ಎಂಟ್ರೆನ್ಸ್ ರೋಡ್ ಇರುತ್ತೆ. ಮತ್ತು ಈ ಕಡೆ ರೋಡ್ ಇರ್ತದೆ, ರೋಡ್ ಇರುತ್ತೆ. ನಮ್ಮ ಎರಡೂ ಬೇಕು ಸರ್. ಲಾಂಗ್ ಟರ್ಮಲ್ಲಿ ಹಾಸ್ಪಿಟಲ್ ಕೆಲಸ ಒಂದೇ ಬ್ಲಾಕ್ ಆಗಿರ್ತದೆ, ಎರಡೂ ಬೇಕು ಕೊಟ್ಟರೆ ಒಳ್ಳೆಯದು.
ಎರಡೂ ಬೇಕು. ಕ್ಯಾಂಟೀನ್ ಬೇರೆ ಎಲ್ಲಾದ್ರೂ ವ್ಯವಸ್ಥೆ ಮಾಡ್ಕೊಡಿ ಸರ್. BCI ಗಂಟು ತಗೊಂಡು 100 ವರ್ಷ ಆಯ್ತು ಅಂತಾರಲ್ಲ. ಮತ್ತೆ ನೋಡ್ಕೊಂಡು ಇಲ್ಲಿ ಕಟ್ಕೊಂಡು ವಿದ್ಯುತ್ ಕಟ್ಬಿಡಿ, ಇದು ಉಳ್ಕೊಳ್ತಾ ಇದೆ. ನಿಮ್ಗೂ ಅದಲ್ವಾ ಸುಮ್ಮನೆ ಎಲ್ಲೋ ಎಲ್ಲಿ ಬರುತ್ತೆ, ಸುಮ್ಮನೆ ಯಾವನ್ನ ಅಡ್ಡ ಹಾಕಿ ಅಲಿಗೇಷನ್ ಆಗಿ ಆ ಪ್ರಾಜೆಕ್ಟ್ ಅಲ್ಲಿ ತಗೋಣ. ಹ್ಞೂ ಸರ್. ಓಕೆ, ಅಲ್ಲೂ ಇಂಟ್ರೆಸ್ಟ್ ತಗೊಳ್ಳಿ, ಇಲ್ಲೂ ಇಂಟ್ರೆಸ್ಟ್ ತಗೊಳ್ಳಿ, ಅದೇ ಎರಡು ಕಡೆ ಮಾಡ್ಕೊಳ್ಳಿ. ನನ್ನ ಪ್ರಕಾರ ಇದನ್ನೇ ನೀವು ಫೈನಲ್ ಮಾಡಿ. ಎಲ್ಲಿ ಅವ್ರು ಬಂದವರ ಇಲ್ವಾ? ಎಷ್ಟೊತ್ತಾಗುತ್ತೆ ಬರೋಕ್ಕೆ? ಎಷ್ಟೊತ್ತಾಗುತ್ತೆ? ಹಾಫ್ ಅನ್ ಅವರ್ ಆಗುತ್ತೆ. ಮಾತ್ರ ಬರಲ್ಲ ಅಂತ ಅಲ್ಲ, ಈ ಜಾಗ ಇದು ತೋರಿಸ್ಬಿಡ್ತೀರಾ? ತೋರಿಸ್ತೀರಮ್ಮ ಇದನ್ನು? ಫೋಟೋಸ್ ಗೀಟೋಸ್ ಎಲ್ಲ ನಾನು ಕಳಿಸಿದ್ದೀನಿ, ಬರ್ಬೇಕು ತರಿಸ್ತೀನಿ ಸರ್. ನಾನೇ ತೆಗೆದು ಅಲ್ಲಿ ಮೇಲ್ಗಡೆ ನಿಮ್ಗೆ ಸರ್ ಅದು ಇದು ಆ ಫೋಟೋಸ್ ನಿಮ್ಗೆ ಬರುತ್ತೆ. ಈಗ ನಿಮಗೆ ಸಪೋಸ್ ಎಕ್ಸಾಂಪಲ್ ಇದನ್ನು ನೀವು ಡೆಮಾಲಿಷ್ ಮಾಡ್ರೆ ನಿಮ್ಗೆ ಬೇರೆ ಜಾಗ ಕಟ್ಕೊಡಕ್ಕೆ ಎಲ್ಲಿದೆ? ಇದೇ ಇವತ್ತೇ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಅರ್ಥ ಆಗಿಲ್ಲ. ಕ್ಯಾಂಟೀನು ಇದೇನು ನಾಯಿಗಳು ಓಡೋ ಕ್ಯಾಂಟೀನ್ ಇದ್ದಂಗಿದೆ ಇದು. ಕಾಂಪೌಂಡ್ ಹಾಕಿದ್ರೆ ಸ್ವಲ್ಪ ಇದಾಗಲಿ, ಡ್ರಿಲ್ ಹಾಕಿಲ್ಲ. ಸಣ್ಣ ಮಾರ್ಕೆಟ್ ಇರೋದ್ರಿಂದ ನಾಯಿಗಳು ಈ ಪಕ್ಕ ಸೈಡ್ ಇಚ್ಛೆ, ಈ ಪಕ್ಕ ನೀವು ಬೀಟ್ ಪೆಟ್ರೋಲ್ ಅಂತೆ. ఒక సైడ్ ನೀವು ಸೆಪ್ರೇಟ್ ಆ ಪಕ್ಕ ಸೈಡ್ ಮುನ್ಸಿಪಲ್ ಇಚ್ಛೆ ಇಲ್ಲ, ಈ ಪಕ್ಕ ಸೈಡ್ ಹೊಸ ಬಿಲ್ಡಿಂಗ್ ಇದೆ ಅಂತ. ಹೌದು ಸರ್. లేకుంటే ఇదంతా చూస్తున్నాం ಫುಲ್ ಪ್ಯಾಚ್ ಸರ್. ಚೆನ್ನಾಗಿ ಬರ್ತದೆ. ಇದು ಹಾಸ್ಪಿಟಲ್ ಟಚ್ ಆಗೋಗುತ್ತೆ ಈ ಜೊತೆ ಚೌಡ್ರು ಹೆಂಗೆ ಮಾಡೋಣ? ನಾನೇ ಇಲ್ಲ ಸರ್. ನೋಡಿ ಸರ್, ಈ ಕ್ವಾರ್ಟರ್ಸ್ ಇದ್ದಾವೆ, ಅದು ಹಳೆ ಬಿಲ್ಡಿಂಗ್ ಸರ್. ಈಗ ಇದು MCH ಬ್ಲಾಕ್ ಬಂತು ಅಂತ ಇಟ್ಕೊಳ್ಳಿ ಸರ್. ಈಗ ನೆಕ್ಸ್ಟ್ ಪ್ರಾಜೆಕ್ಟು ನಿಮ್ಮದು ಅದು ಬಿಲ್ಡಿಂಗ್ ತರ್ತೀರಾ ಸರ್, ಅದು ಡೆಮಾಲಿಷ್ ಮಾಡಿದ್ರೆ ಹೊಸ ಬಿಲ್ಡಿಂಗ್ ತರ್ತೀರಾ. ಅಲ್ಲಿ ಇವಾಗ ಏನು ಫೆಸಿಲಿಟೀಸ್ ಇದೆ, OT, ICU, ಕ್ಯಾಶುಯಾಲಿಟಿ, OPDs, ಡಾಕ್ಟರ್ಸ್ ಎಲ್ಲರೂ ನಮಗೆ ಇದು ಈ ಬಿಲ್ಡಿಂಗ್ ರೆಡಿ ಆಗಿಬಿಟ್ರೆ ಅಲ್ಲಿಂದ ಇಲ್ಲಿಗೆ OPDs ಮತ್ತು ಈ ಬಿಲ್ಡಿಂಗ್ ಆಫೀಸ್ ಬಿಲ್ಡಿಂಗಲ್ಲಿ ಸ್ವಲ್ಪ OPDs ಇಲ್ಲಿ ಶಿಫ್ಟ್ ಮಾಡಿಕೊಂಡು ಕಾರ್ಯಗತ ಮಾಡ್ಬೋದು ಸರ್. ಜನರಿಗೆ ಏನೂ ಅನಾನುಕೂಲ ಆಗಲ್ಲ. ಇನ್ನು 2 ವರ್ಷ ನೀವು ಪ್ರಾಜೆಕ್ಟ್ ಅಂದ್ರೂ ಅದೇನು ಅನಾನುಕೂಲ ಆಗಲ್ಲ. ಕಾನ್ಸೆಪ್ಟು ಚೆನ್ನಾಗಿದೆ. ಹ್ಞೂ ಸರ್. ಅಲ್ಲ, ನೀವು ಜನಕ್ಕೆ ಒಳ್ಳೇದು ಮಾಡ್ಬೇಕಂತ ಬಯಸಿದ್ದಾರೆ. ಇವ್ರದ್ದು ಹಂಗೆ ನಂದು ಹಂಗಿದೆ. ಹೌದು ಸರ್. ಇಲ್ಲೆಲ್ಲೂ ಕ್ಲಾಶ್ ಆಗೋದು ಬೇಡ. ಇನ್ನೊಂದು ನಾನು ಹೇಳೋದು ಇಂಜಿನಿಯರ್ಸ್ ಇಷ್ಟು ಮಾತ್ರ ಸಾಕಾಗಲ್ಲ ಅಂತ ಹೇಳ್ತಾರೆ ಅವರು. ಅವ್ರಿಗೂ ನಾರ್ಮ್ಸ್ ಇದೆ. ನಾವು ಸುತ್ತಮುತ್ತ ಎಲ್ಲರೂ ಜಾಗ ಬಿಟ್ಕೊಳ್ಳೋದು ಎಲ್ಲರೂ ನಾರ್ಮ್ಸ್ ಇದೆ, ಬೇಕೇ ಬೇಕು ಸರ್. ಇದು ಕ್ವಾರ್ಟರ್ಸ್ ಕಾಂಪ್ಲೆಕ್ಸ್, ಇದೆಲ್ಲ ಒಂದೇ ಕಾಂಪ್ಲೆಕ್ಸ್. ಇಲ್ಲ, ಒಂದು ಕೆಲಸ ಮಾಡೋಣ. ಒಂದು ಜಾಗ ಅಂದರೆ 1 ಆಪ್ಷನ್ ಇಟ್ಕೊಂಡಿದ್ದೀವಿ. ಅದಲ್ಲ, ನೀವು ಹೆಂಗಾದ್ರೆ ನನಗಂತೂ ಇದೇ ಬೇಕು. ಹ್ಞೂ ಸರ್, ಇದೇ ಬೆಸ್ಟ್ ಸರ್. ಇದೇ ಬೆಸ್ಟ್ ಸರ್. ಹಾಸ್ಪಿಟ್ಲ್ ಇಲ್ಲಿದ್ರೆ ಸೂಕ್ತ ಅಲ್ವಾ? ನಾವು ಎಲ್ಲೆಲ್ಲ ಹೋಗಿ ಇದೊಂದು ಪೋರ್ಷನ್ ಸರ್, ಕ್ಯಾಂಟೀನ್ ಎನಿ ಟೈಮ್ ಶಿಫ್ಟ್ ಮಾಡ್ಕೋಬೋದು. ಅದು ಬೇಕಾದ್ರೆ ಸರ್ ಬೇರೆ ಏನಾದ್ರು ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೇದು ಸರ್. ಅಷ್ಟೇ ಇಬ್ಬರೇ ಅಲ್ಲ ಸರ್, ಇವಾಗ ಬಾಡಿ ನಿಮ್ಮದೇ ಇದೆ ಸರ್. ಬಾಡಿ ಅವ್ರದ್ದು, ನಾವು 3 ಜನ. ಹೌದು ಸರ್.